ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ ಮಿಷಿನ್ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಅಂದರೆ ಪವರ್ ಮಿಷಿನ್ ಬ್ರದರ್ ಬಗ್ಗೆ ಸೆಕೆಂಡ್ ಮಿಷಿನ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಅಂದರೆ ಸುಮಾರು ಜನ ಕೆಲವರು ಅಂದರೆ ನಾವು ಹೊಲಿಲಿಕ್ಕೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಸೆಕೆಂಡ್ ಮಿಷಿನ್ನ ಪರ್ಚೇಸ್ನ ಮಾಡ್ತಾರೆ. ಸುಮಾರು ಜನ ಕಲಿಬೇಕು ಅಂತ ಹೇಳ್ಬಿಟ್ಟು ಚಿಕ್ಕ ಮಿಷಿನ್ಗಳನ್ನ ಕೂಡ ತೊಗೊಳ್ತಾರೆ. ಸೊ ಕೆಲವರು ಚಿಕ್ಕ ಮಿಷಿನ್ ಬರಲ್ಲ, ನನಗೆ ಪವರ್ ಮಿಷಿನ್ ತೊಗೊತೀನಿ ಅಂತ ಹೇಳ್ಬಿಟ್ಟು ಸುಮಾರು ಜನ ಸೆಕೆಂಡ್ ಮಿಷಿನ್ನ ತುಂಬಾ ಕೇಳ್ತಾರೆ. ಸೊ ಆ್ಯಕ್ಚುಲಿ ನಿಮ್ಗೆ ನಿಜ ಹೇಳ್ಬೇಕಂತಂದರೆ ಸೆಕೆಂಡ್ ಮಿಷಿನ್ ಸೇಲ್ ಆಗೋಷ್ಟು ಹೊಸ ಮಿಷಿನ್ ಸೇಲ್ ಆಗಲ್ಲ. ಸೊ ಬಿಕಾಸ್ ನಮ್ಮ ಒಂದು ಶೋರೂಮಲ್ಲಿ ನಾವು ಸೆಕೆಂಡ್ಸ್ ಮಿಷಿನ್ನ ಎಷ್ಟು ಸೇಲ್ ಮಾಡಿದ್ದೀವಿ ಅಂದರೆ, ಸೊ ಹೋದ ನಾವು ದೀಪಾವಳಿಗೆ ಆಫರ್ನ ಕೊಟ್ಟಿದ್ದೀವಿ, ಮತ್ತು ಅದಕ್ಕೂ ಮುಂಚೆ ಗಣೇಶ ಹಬ್ಬಕ್ಕೆ ಆಫರ್ ಕೊಟ್ಟಿದ್ವಿ. ಸೊ ಸೆಕೆಂಡ್ ಮಿಷಿನ್ ಸೇಲ್ ಆದಷ್ಟು ಕೂಡ ನಮ್ದು ಹೊಸ ಮಿಷಿನ್ ಸೇಲ್ ಆಗಿಲ್ಲ. ಎಷ್ಟೊಂದು ಜನ ತೊಗೊಂಡಿದ್ದಾರೆ. ಸೊ ಸುಮಾರು ಜನ ಭಯಪಡ್ತಾರೆ, ಏನು ಗೊತ್ತಾ, ಎಲ್ಲಿ ಏನು ಪ್ರಾಬ್ಲಮ್ ಆಗಿಬಿಡುತ್ತೋ. ಸುಮಾರು ಜನ ಓಡಿಸಿರ್ತಾರೆ, ಎಲ್ಲಿ ಏನು ಪ್ರಾಬ್ಲಮ್ ಆಗಿಬಿಡುತ್ತೋ, ಮತ್ತು ಐಟಮ್ ಹೋದರೆ ಮತ್ತು ಐಟಮ್ ಸಿಗುತ್ತಾ, ಮತ್ತು ಐಟಮ್ಗೆ ನಾವು ಯಾಕೆ ದುಡ್ಡು ಹಾಕಬೇಕು, ಮಿಷಿನ್ಗೆ ಕಾಸು ಕೊಟ್ಟು ತೊಗೊಳ್ಳೋದಲ್ಲದೆ ಅಂತ ಕೂಡ ಸುಮಾರು ಜನ ಹೇಳ್ತಾ ಇರ್ತಾರೆ. ಸೊ ಸುಮಾರು ಜನ ಡೌಟ್ಸ್ ಕೂಡ ಅದು. ಸೊ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಕ್ಲಿಯರಾಗಿ ಮಾಹಿತಿನ ಕೊಡ್ತೀನಿ. ಸೊ ಏನು ಪ್ರಾಬ್ಲಮ್ ಆದರೆ ಏನು ಹಾಕಬೇಕು, ಏನಾಗುತ್ತೆ, ಸೊ ಪ್ರಾಬ್ಲಮ್ ಆದರೆ ಐಟಮ್ ಸಿಗುತ್ತಾ, ಸೊ ಎಷ್ಟು ಖರ್ಚು ಬರ್ಬೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಅದಕ್ಕೂ ಮುಂಚೆ ಪ್ಲೀಸ್ ಹೈಪ್ ಆಪ್ಷನ್ ಇದೆ, ಸೊ ಒಂದು ಹೈಪ್ ಮಾಡಿ. ಸೊ ನಿಮ್ಮ ಒಂದು ಅಮೂಲ್ಯವಾದ ಪಾಯಿಂಟ್ನ ನಮಗೆ ಕೊಡಿ. ಸೊ ಬನ್ನಿ, ವಿಡಿಯೋನ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಸೊ ಮೇಯ್ನಾಗಿ ಬ್ರದರ್ ಮಿಷಿನ್ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಬ್ರದರ್ ಅನ್ನೋ ಮಿಷಿನ್ ಬಂದುಬಿಟ್ಟು ನಿಮಗೆ ಸಾಮಾನ್ಯವಾಗಿ ತುಂಬ ಒಂದು ಅಂಗಡಿಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ, ಗಾರ್ಮೆಂಟ್ಸ್ಗಳಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ನಿಮಗೆ ಬ್ರದರ್ ಅಂದ್ರೇ ಒಂದು ಹೈ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಸೊ ಬ್ರದರ್ಗೆ ಸಿಕ್ಕಾಪಟ್ಟೆ ರೇಟ್ ಇದೆ. ಸೊ ಫಸ್ಟ್ ಮಿಷನಲ್ಲಿ ನೀವು ಬ್ರದರ್ನ ತೊಗೊಳ್ತೀರಾ ಅಂತಂದರೆ ಒಂದು 39,040 ಚಿಲ್ಲರೆ ಬೀಳುತ್ತೆ. ಸೊ ನಿಮಗೆ ಸೆಕೆಂಡ್ಸಲ್ಲಿ ತುಂಬ ಕಮ್ಮಿಗೆ ಸಿಗ್ತಾ ಇದೆ. ಸೊ ಇನ್ನೂ ಒಂದು ಐಟಮ್ ಬಂದುಬಿಟ್ಟು ಖಂಡಿತವಾಗೂ ನಿಮಗೆ ಎಲ್ಲ ಸಿಗುತ್ತೆ. ಯಾವುದೇ ಒಂದು ಪಾರ್ಟ್ಸ್ ಬೇಕಾ ನಿಮಗೆ ಬ್ರದರಲ್ಲಿ ಸಿಗುತ್ತೆ ನಿಮಗೆ. ಸೊ ಬ್ರದರ್ ಆಗಿರ್ಬೋದು, ಜುಕ್ಕಿ ಆಗಿರ್ಬೋದು, ಜಾಕು, ಯಾವುದಾದ್ರೂ ಸರಿ ನಿಮಗೆ ಪಾರ್ಟ್ಸ್ ಸಿಗುತ್ತೆ. ಮತ್ತು ಏನಂತ ನಿಮಗೆ ಹೆವಿ ಅಂತ ಏನು ಅನ್ಸಲ್ಲ, ಕಮ್ಮಿ ಬೆಲೆಗೆ ಸಿಗುತ್ತೆ. ಆಮೇಲೆ ಇನ್ನೊಂದು ಸೆಕೆಂಡ್ ಮಿಷಿನ ನೀವು ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಸೊ ಸುಮಾರು ಜನ ಖಂಡಿತವಾಗ್ಲೂ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಅದನ್ನು ನೀವು ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿದರೆ ಅದನ್ನು ನೀವು ಮೆಕ್ಯಾನಿಕ್ ಕೊಟ್ಟು ರೆಡಿ ಮಾಡಿಸ್ಕೊಳ್ಬೇಕಾಗುತ್ತೆ. ಸೊ ಇದ್ದೇ ಅದು. ಇಲ್ಲಾಂದರೆ ಚೆನ್ನಾಗಿ ಓಡ್ತಾ ಇದ್ದರೆ, ಮಿಷಿನ್ ಚೆನ್ನಾಗಿ ಓಡ್ತಾ ಇರೋ ಮಿಷಿನ ತೊಗೊಂಡು ಬೇಕಾದ್ರೆ ನೀವು ಅದನ್ನು ಕೂಡ ಮಾಡ್ಕೊಳ್ಬೋದು. ಸೊ ಕೆಲವೊಂದು ಮಿಷಿನ್ಗಳು ತುಂಬ ವರ್ಷ ಓಡಿರುತ್ತೆ, ಕೆಲವೊಂದು ಮಿಷಿನ್ಗಳು ತುಂಬ ವರ್ಷ ಓಡಿರೋದಿಲ್ಲ. ಸೊ ಇವತ್ತು ತೊಗೊಳ್ತಾರೆ. ಎಷ್ಟು ಜನ ನಮಗೆ ನಾವೇ ಸೇಲ್ ಮಾಡಿದ್ದೀವಿ, ಎಷ್ಟು ಜನ 3 ತಿಂಗಳಿಗೆ ಆಗಲ್ಲ, ತುಂಬ ಕಷ್ಟ ಇದೆ ಅಂತ ಬಂದು ಮಿಷಿನ್ನ ಕೊಟ್ಟುಬಿಟ್ಟು ದುಡ್ಡನ್ನ ಇಸ್ಕೊಂಡು ಹೋಗಿದ್ದಾರೆ. ಅಂದರೆ ಅಷ್ಟು ದುಡ್ಡು ಸಿಗಲ್ಲ, ಸೊ ಸ್ವಲ್ಪ ಕಮ್ಮಿ ಅಮೌಂಟಿಗೆ ಸಿಗುತ್ತೆ, ಆ ಥರ ತೊಗೊಂಡು ಕೂಡ ಹೋಗಿದ್ದಾರೆ. ಸೊ ಅದೇ ಮಿಷಿನ ನಾವು ಕಮ್ಮಿಗೂ ಕೂಡ ಸೇಲ್ ಮಾಡಿದ್ದೀವಿ. ಸೊ ಈ ಥರ ನಡೀತಾ ಇರುತ್ತೆ. ಸೊ ಆಮೇಲೆ ಕೆಲವರು ಹತ್ರ ತುಂಬ 10 ವರ್ಷ 12 ವರ್ಷ ಓಡಿಸಿರ್ತಾರೆ, ಅದು ನಿಮಗೆ ತುಂಬ ಕಮ್ಮಿಗೆ ಸಿಗುತ್ತೆ ನಿಮಗೆ. ಸೊ ಇವಾಗ ಅವ್ರು ಬಂದುಬಿಟ್ಟು ಬ್ರದರ್ ಒಂದು 40,000ಕ್ಕೆ ಪರ್ಚೇಸ್ ಮಾಡಿರ್ತಾರೆ ಅಂದ್ಕೊಳ್ಳಿ, ಒಂದು 10-15 ವರ್ಷ ಓಡಿಸ್ಬಿಟ್ಟು ನಿಮ್ಗೇನು ಒಂದು 10-12 ಮಿಷಿನ್ ಸಿಕ್ಬಿಡುತ್ತೆ. ಯಾಕಂದರೆ ಅಷ್ಟೊತ್ತು ಕಾಲ 10 ವರ್ಷ ಆಗಿರುತ್ತೆ, ಆ ಮಾಡಲ್ಗೆ ಆ ಬೆಲೆ ಇರೋದಿಲ್ಲ. ಸೊ ಬರ್ತಾ ಮಾಡಲ್ಗಳು ಚೇಂಜ್ ಆಗ್ತಾ ಇದ್ದಂಗೆ ಅಮೌಂಟ್ಗಳು ಕೂಡ ಚೇಂಜ್ ಆಗ್ತಾ ಬರುತ್ತೆ. ಸೊ ಸುಮಾರು ಜನ ಬ್ರದರ್ಸಲ್ಲಿ ಜಾಕಲ್ಲಾಗಿರ್ಬೋದು, ಜಿಕ್ಕಿಲಾಗಿರ್ಬೋದು ಸೆಕೆಂಡ್ಸು ತುಂಬ ಜನ ಲೈಕ್ ಮಾಡ್ತಾರೆ, ತುಂಬ ಜನ ತೊಗೊಳ್ತಾರೆ. ಸೊ ಪ್ರಾಬ್ಲಮ್ ಬಂದೇ ಬರುತ್ತೆ. ಹೊಸ ಮಿಷಿನಲ್ಲೂ ಬರುತ್ತೆ, ಸೆಕೆಂಡ್ ಮಿಷಿನಲ್ಲೂ ಪ್ರಾಬ್ಲಮ್ ಬಂದೇ ಬರುತ್ತೆ. ಯಾವ ಮಿಷಿನಲ್ಲೂ ಪ್ರಾಬ್ಲಮ್ ಬರಲ್ಲ ಅಂತ ಖಂಡಿತವಾಗ್ಲೂ ಇಲ್ಲ, ಎಲ್ಲ ಮಿಷಿನಲ್ಲೂ ಪ್ರಾಬ್ಲಮ್ ಬರುತ್ತೆ. ಬಟ್ ನಿಮಗೆ ಮೇನ್ ಏನು ಐಟಮ್ ಸಿಗಬೇಕು. ಸೊ ನಿಮ್ಗೆ ಎಷ್ಟೇ ವರ್ಷ ಓಡಿದ್ರೂ ಕೂಡ, ಎಷ್ಟೇ ವರ್ಷ ಆಗಲಿ, ಒಂದು ಮಿಷಿನ್ ಅಂತ ಆದಮೇಲೆ ಅದಕ್ಕೆ ನಿಮಗೆ ಪಾರ್ಟ್ ಸಿಕ್ಕಿದ್ರೆ ನೀವು ಆರಾಮಾಗಿ ಹಾಕೊಳ್ಬೋದು. ಪ್ರತಿಯೊಂದು ಕೂಡ ನಿಮ್ಗೆ ಏನು ಅಮ್ಮಮ್ಮ ಅಂತ ಅಂದರೆ ನಿಮಗೆಲ್ಲ ಸರ್ವಿಸ್ ಬಂದರು ನಿಮ್ಗೊಂದು 1,000-2,000 ಒಳಗೆ 1,500 ಒಳಗಡೆ ಎಲ್ಲ ಕಂಪ್ಲೀಟಾಗಿ ಮುಗ್ದೋಗ್ಬಿಡುತ್ತೆ. ಇವಾಗ ನಾವು ಒಂದು ಮಿಷಿನ ನಾವು ತೊಗೊಂಡು ಬರ್ತಿದ್ದೀವಿ. ನಾವು ಸುಮಾರು ಜನ ಒಂದು ವೀಡಿಯೋ ಮಾಡಿ ಹಾಕಿದ್ದೆ, ಸುಮಾರು ಜನ ನನಗೆ ತುಂಬ ಕಂಪ್ಲೇಂಟ್ ಬಂದು, ತುಂಬ ಕಮ್ಮಿ ಬೆಲೆ, ತುಂಬ ಕಮ್ಮಿ ಚೀಪು, ಇಷ್ಟು ಕಮ್ಮಿ ಬೆಲೆ ಇದು ನಾವೇ ಕೊಟ್ಟಿದ್ದೀವಿ, ಇಷ್ಟು ಕಮ್ಮಿ ಚೆನ್ನಾಗಿಲ್ಲ ಮಿಷಿನ್ಸು, ಇದು ಸೇಲ್ ಮಾಡೋಕ್ಕಾಗಿರೋದು, ಮಾರೋಕ್ಕಾಗಿರೋದು, ಅಥವಾ ಸುಮ್ಮನೆ ಗುಜ್ರಿಗೆ ಹಾಕೋಕ್ಕಂತ ಸುಮಾರು ಕಮೆಂಟ್ ಬಂತು ನನಗೆ. ಸೊ ನಾನು ಕಳೆದ ಒಂದು ಬ್ಲಾಗ್ನ ವೀಡಿಯೋದಲ್ಲಿ ಮಾಡಿದ್ದೆ ನಾನು. ಸೊ ಪವರ್ ಮಿಷಿನ್ಸು ಬಂದಿದ್ದಾವೆ ಸ್ಟಾಕು, ಸುಮಾರು ಜನ ಹೇಳಿದ್ರಿ ಸ್ಟಾಕ್ ಬಂದರೆ ಹೇಳಿದೆ. ಸೊ ನಾನು ಅದು ವೀಡಿಯೋ ಮಾಡಿದಾಗ ಸುಮಾರು ಜನ ನನಗೆ ಕೂಡ ಸ್ವಲ್ಪ ಬ್ಯಾಡ್ ಕಮೆಂಟ್ಸ್ ಬಂತು, ಹಂಗಿದೆ ಹಿಂಗಿದೆ ಅಂತ ಹೇಳ್ಬಿಟ್ಟು. ಸೊ ಬಂದಿದ ತಕ್ಷಣ ಹಂಗೆ ತೆಗೆದು ಕೊಟ್ಬಿಡೋದಿಲ್ಲ ನಾವು. ಸೊ ಬಂದಿದ ಮೇಲೆ ಕ್ಲೀನಾಗಿ ಅದನ್ನು ರೆಡಿ ಮಾಡಿ, ಸೊ ಅದರಲ್ಲಿ ಯಾವ ಐಟಮ್ ಹೋಗಿದೆ ಅಂತೆಲ್ಲ ಚೆಕ್ ಮಾಡಿ ನಾವು ಕ್ಲಿಯರಾಗಿದ್ದರೆ ಹೊಲಿಗೆ ಬರೋದು, ಇಲ್ಲಾಂದರೆ ಹೊಲಿಗೆ ಬರೋದಿಲ್ಲ. ಸ್ಟಿಚ್ ಬರಬೇಕು ಅಂದರೆ ಕ್ಲೀನಾಗಿರಬೇಕು. ಸೊ ಅದನ್ನೆಲ್ಲ ತೊಗೊಂಡು ಬಂದು ಕ್ಲೀನಾಗಿ ವಾಶ್ ಮಾಡಿ, ಸೊ ಕ್ಲೀನ್ ರೆಡಿ ಮಾಡಿ ಅದು ಕೊಡಬೇಕು ಅಂದರೆ ಅಷ್ಟು ಆಗೇ ಆಗುತ್ತೆ. ಸೊ ಸುಮಾರು ಜನ ಹೇಳಿದರು, ಎಷ್ಟೋ ಜನ ನನಗೆ ಅಷ್ಟು ಕಮ್ಮಿಗೆ ಸಿಗ್ತಾಯಿದೆ ಹೊಸ ಮಿಷಿನ್, ಅದು ಆರಾಮಾಗಿ ಪರ್ಚೇಸ್ ಮಾಡಿ ಅಂತ ಕೂಡ ನಾನು ಕಮೆಂಟ್ ಮಾಡಿದ್ದೀನಿ. ಆರಾಮಾಗಿ ತೊಗೊಂಬಿಡಿ, ಬೆಸ್ಟ್ ನಿಮ್ಗೆ ಅಷ್ಟು ಕಮ್ಮಿ ಬೆಲೆ ಸಿಗ್ತಿದ್ರೆ ತೊಗೊಂಬಿಡಿ ಅಂತ ಹೇಳಿದ್ದೀನಿ. ತೊಗೊಂಬಂದಿದ ತಕ್ಷಣ ಸುಮ್ಮನೆ ಎಲ್ಲ ಅವರು ಹೇಳ್ತಾರೆ ಇಷ್ಟು ಕಮ್ಮಿ ಕೊಟ್ವಿ ನಾವು ಅಂತ. ಅದು ಕಮ್ಮಿ ಕೊಟ್ಟರೆ ಪಾರ್ಟ್ಸ್ ಎಲ್ಲ ಹೊಟ್ಟೋಗಿರುತ್ತೆ. ಅಷ್ಟೆಲ್ಲ ಪಾರ್ಟ್ಸ್ ಹಾಕಿ ರೆಡಿ ಮಾಡಿ, ಆಮೇಲೆ ಸ್ಟ್ಯಾಂಡ್ ಹೋಗಿರುತ್ತೆ, ಸ್ಟ್ಯಾಂಡ್ಗೆಲ್ಲ ರೆಡಿ ಮಾಡಿ, ಅಲ್ಲಿಗೆ ಹೊಸ ಹಲ್ಗೆ ಹಾಕಿ ಕೊಡ್ತಾ ಇರೋದು ನಾವು. ಸೊ ಹಾಗಾಗಿ ಸೊ ಎಷ್ಟೋ ಜನ ಸುಮ್ಮನೆ ಬ್ಯಾಡ್ ಕಮೆಂಟ್ ಮಾಡೋದು ಗೊತ್ತಿರೋದಿಲ್ಲ ಎಷ್ಟೋ ಜನಕ್ಕೆ.
ಹಾಗಿರುತ್ತೆ ಕೆಲಸ. ಸುಲಭ ಅಲ್ಲ. ಕೆಲವೊಂದು ನಾನು ವಿಡಿಯೋದಲ್ಲಿ ಹೇಳೇ ಇಲ್ಲ ಮತ್ತು ತೋರಿಸೂ ಇಲ್ಲ ಕೂಡ. ಎಷ್ಟು ವರ್ಕ್ ಇರುತ್ತೆ. ಅದನ್ನು ತಂದ ಮೇಲೆ ನಾವು ಎಷ್ಟು ತೊಳೆದಿದ್ದೀವಿ, ಸ್ಟ್ಯಾಂಡ್ ಎಲ್ಲ ತೊಳೆದು ಕ್ಲೀನಾಗಿ ರೆಡಿ ಮಾಡಿ ಮಾಡಿರೋ ಅಂಥದ್ದು. ಸೊ ಒಂದು ಕೆಲಸ ಅಂತ ಅಂದಮೇಲೆ ಖಂಡಿತವಾಗ್ಲೂ ಶ್ರಮ ಪಡಲೇ. ಈವನ್ ಬೆಂಗಳೂರಲ್ಲೂ ಕೂಡ ನಿಮಗೆ 12-13 ಸಾವಿರ ಕಮ್ಮಿ ಸಿಗ್ತಾ ಇಲ್ಲ ಜುಕ್ಕಿ ಸೆಕೆಂಡ್ಸ್ ಮಿಷಿನ್, ಗೊತ್ತಾ. ಸೊ ನಾವು ಕೊಡ್ತಾ ಇರೋದೇ 10 ಸಾವಿರಕ್ಕೆ ನಾವು ಕೊಡ್ತಾ ಇರೋವಂಥದ್ದು. ಸೊ ಕೆಲವೊಂದು ಕಡೆ ಸುಮ್ಮನೆ ಹೇಳ್ಬೋದು, ಅದನ್ನು ತಗೊಂಡು ಬಂದು ನೀವು ಇಟ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಮೆಕ್ಯಾನಿಕ್ನೇ ಕರೆಸ್ಬೇಕು, ರೆಡಿ ಮಾಡಿಸ್ಬೇಕು. ಸೊ ಹಾಗಾಗಿ ಇನ್ನೊಂದು ಏನಂತ ಅಂದರೆ, ಸೊ ಬ್ರದರ್ ಮಿಷಿನ್ ಆಗಲಿ ಯಾವುದೇ ಆಗಲಿ ಯಾವುದೇ ಪವರ್ ಮಿಷಿನ್ಗಳಾಗಲಿ ಸೆಕೆಂಡ್ ಮಿಷಿನ್ ಅಂದಾಗ ಸುಮಾರು ಜನ ಹಿಂದೇಟ್ ಹಾಕ್ತಾರೆ, ಹಿಂದೆ ಮುಂದೆ ನೋಡ್ತಾರೆ. ಸೊ ನಿಮಗೆ ಮೆಕ್ಯಾನಿಕ್ ಇದ್ದರೆ ಆರಾಮಾಗಿ ತೊಗೊಂಬಂದು ರಿಪೇರಿ ಮಾಡಿಸ್ಕೊಂಡು ಆರಾಮಾಗಿ ಪರ್ಚೇಸ್ ಮಾಡಿ, ಕಮ್ಮಿ ಬೆಲೆ ಸಿಗುತ್ತೆ. ಮತ್ತು ನಮ್ಮ ಹತ್ರ ಕೂಡ ಸಿಗುತ್ತೆ. ನೀವು ಒಂದು ವೇಳೆ ಶೋರೂಮ್ಗಳಲ್ಲಿ ನೀವು ತೊಗೊಳ್ತೀರಾ ಅಂದರೆ ಪರ್ಫೆಕ್ಟಾಗಿ ರೆಡಿ ಆಗಿರುತ್ತೆ. ನೀವು ನೋಡ್ಬೋದು, ಕಾರು ಸೆಕೆಂಡ್ ಶೋರೂಮ್ ಅಂತ ಕಾರ್ ಇರುತ್ತಲ್ವ, ಅಲ್ಲಿ ನಿಮ್ಗೆ ಹೆಂಗಿರುತ್ತೆ ನೋಡಿ. ಅವ್ರು ಹೇಳ್ತಾರೆ ಡಕೋಟಾ ಗಾಡಿಗಳು ಕೊಟ್ಬಿಟ್ಟು ನಿಮ್ಗೆ 10 ಸಾವಿರಕ್ಕೆ ಬರೀ 50 ಸಾವಿರ ಕೊಟ್ವಿ ನಾವು, 50 ಸಾವಿರಕ್ಕೆ ಕಮ್ಮಿ 50 ಸಾವಿರ ಕೊಟ್ವಿ ನಾವು ಕಾರು ಅಂತಾರೆ. ಅವ್ರು ಅದನ್ನು ತೊಗೊಂಡೋಗಿ ಅದನ್ನು ಕ್ಲೀನ್ ಮಾಡಿಸಿ ಎಷ್ಟು ಐಟಮ್ ಹೋಗಿರುತ್ತೆ ಅವನ್ನೆಲ್ಲ ಹಾಕಿ ಅಲ್ವಾ ಅವರು ಬೆಲೆ ಮಾರಬೇಕಾಗಿರೋದು. ಸುಮ್ಮನೆ ಕೊಟ್ಟಿದ್ದ ಲೆಕ್ಕಕ್ಕೆ ಹಂಗೆ ಕೊಟ್ಬಿಡೋಕ್ಕಾಗುತ್ತಾ? ಅವರು ಕ್ಲೀನಾಗಿ ರೆಡಿ ಮಾಡಿ ಸೆಕೆಂಡ್ ಶೋರೂಮಲ್ಲಿ ತೊಗೊಂಡು ಬಂದರು ಹೆಂಗಿರುತ್ತೆ ಫಸ್ಟ್ ಶೋರೂಮ್ ಥರನೇ ಇರುತ್ತೆ ಕಾರು. ಹಾಗೆ ನೀವು ಸೆಕೆಂಡ್ಸ್ ಮಿಷಿನ್ನ ತೊಗೊಂಡೋದು ಕೂಡ ಫಸ್ಟ್ ಮಿಷಿನ್ ಥರನೇ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಮಿಷಿನ್ಗಳು, ಅಷ್ಟು ಕ್ಲೀನಾಗಿ ರೆಡಿ ಮಾಡಿರ್ತೀವಿ. ಸೊ ಬ್ರದರಲ್ಲಿ ಬಂದುಬಿಟ್ಟು ನಿಮಗೆ ಇವತ್ತು ಸೆಕೆಂಡ್ ಮಿಷಿನ ತೋರಿಸ್ತಾ ಇದ್ದೀನಿ. ನಿಮಗೆ ಕ್ಲಿಯರಾಗಿ ಒಂದ್ಸಲ ನೋಡ್ಕೊಳ್ಳಿ. ನೋಡಿ, ಇದೆ ನೋಡಿ ಬ್ರದರ್ ಮಿಷಿನು, ಸೆಕೆಂಡ್ ಮಿಷಿನು. ಇದು ಬಂದುಬಿಟ್ಟು ನಿಮಗೆ ಒರಿಜಿನಲ್ ಪೇಂಟಲ್ಲಿ ಸಿಗ್ತಾ ಇದೆ. ಯಾವುದೇ ಥರ ಇದಕ್ಕೆ ಪೇಂಟ್ ಬಳ್ದಿಲ್ಲ. ಪೇಂಟು ಬಳ್ದು ವೈಟ್ ಕಲರಾಗಿ ಹೊಸ ಮಿಷಿನ್ ಅಂತ ಏನು ಕೊಡ್ತಾ ಇಲ್ಲ. ಇದು ಬಂದುಬಿಟ್ಟು ನಿಮಗೆ ಫುಲ್ ಸೆಕೆಂಡ್ಸ್ ಮಿಷಿನು, ಸ್ವಲ್ಪ ನಿಮಗೆ ಒರಿಜಿನಲ್ ಪೇಂಟಲ್ಲಿ ಸಿಗ್ತಾ ಇದೆ. ಇದು ನಿಮಗೆ ಇನ್ನು ಇದು ನೋಡಿ, ಇದು ಬಂದುಬಿಟ್ಟು ನಿಮಗೆ ಸೆಕೆಂಡ್ ಅಲ್ಲಿಗೆ ಕೂಡ ಅಷ್ಟೇ ಯಾವುದೇ ಥರ ಡ್ಯಾಮೇಜ್ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಸೊ ಇದು ಬಂದುಬಿಟ್ಟು ನಿಮಗೆ ಥ್ರೆಡ್ ಸ್ಟ್ಯಾಂಡು. ಇದು ನಿಮಗೆ ಹೊಸ ಸಿಗುತ್ತೆ ಥ್ರೆಡ್ ಸ್ಟ್ಯಾಂಡು. 2 ಥ್ರೆಡ್ ಸ್ಟ್ಯಾಂಡ್ ಮಾತ್ರ ಇದು ಹೊಸ ಹಾಕಿದ್ದೀವಿ. ಹಳೆ ಸ್ಟ್ಯಾಂಡೆಲ್ಲ ಸ್ವಲ್ಪ ಒಂಥರ ಆಗಿಬಿಟ್ಟಿತ್ತು ಅಂತ ಹೊಸ ಸ್ಟ್ಯಾಂಡೇ ಹಾಕಿದ್ದೀವಿ. ಇನ್ನು ಅಲ್ಲಿಗೆ ಮಾತ್ರ ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ ನೋಡಿ. ಈ ತಿಕ್ಕಿದೆಯಲ್ಲ, ಈ ತಿಕ್ಕು ಹಳೆ ಸ್ಟ್ಯಾಂಡ್ ಬಂದಂಗೆ ಈಗ ಹೊಸ ಸ್ಟ್ಯಾಂಡ್ ಖಂಡಿತವಾಗ್ಲೂ ಬರೋದಿಲ್ಲ. ತಿಕ್ಕು ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ಒಂಚೂರು ಡ್ಯಾಮೇಜ್ ಇಲ್ಲ, ಹಲ್ಲಿಗೆ ಮಾತ್ರ ಸಖತ್ತಾಗಿದೆ. ಸೊ ಅದಕ್ಕೆ ನಿಮಗೆ ನೋಡಿ ಈ ಥರ ಒಂದು ಬಾಕ್ಸ್ ಬರುತ್ತೆ. ಇಲ್ಲಿ ನೀವು ಏನಾದ್ರು ಐಟಮು, ಸೂಜಿ, ಬಾಬಿನ್ ಕೇಸು ಏನು ಬೇಕಾದರೂ ಮಡಿಕೊಳ್ಬೋದು. ಈ ಥರ ಒಂದು ಬಾಕ್ಸ್ ಕೊಟ್ಟಿರ್ತೀವಿ. ಇನ್ನು ಇದು ಬಂದು ನೋಡಿ ಹಳೆ ಸ್ಟ್ಯಾಂಡು. ಸೊ ಈ ಥರ ಇದೆ. ನೀವು ಬೇಕಾದರೆ ಪೇಂಟ್ ಮಾಡ್ಕೊಳ್ಬೋದು. ನೀವು ಒಂದ್ಸಲ ಪೇಂಟ್ ಮಾಡ್ಕೊಂಡ್ಬಿಟ್ಟೆ ಅಂದರೆ ನಿಮ್ಗೆ ಹೊಸ ಥರ ಕಾಣಿಸ್ಬಿಡುತ್ತೆ. ಸೊ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಬಂದುಬಿಟ್ಟು ಸೊ ನಿಮಗೆ ಇದು ಆಯಿಲ್ ಬಿದ್ದು ಇದಾಗಿದೆ. ನಿಮಗೆ ತೊಳೆದ್ಬಿಟ್ರೆ ನೋಡಿ ಇದು. ಸೊ ಇದು ಸೆಕೆಂಡ್ಸ್ ಕೊಟ್ಟಿರೋದು ಈ ಥರ ಇದೆ. ನೀವು ನೀಟಾಗಿ ಒಂದ್ಸಲ ತೊಳ್ಕೊಂಡ್ಬಿಟ್ರೆ ಕ್ಲೀನಾಗಿ ಆಗೋಗ್ಬಿಡುತ್ತೆ. ಇಲ್ಲ ಅಂದರೆ ಕ್ಲೀನ್ ಮಾಡ್ಕೊಂಡು ನೀವು ಒಂಚೂರು ವೈಟ್ ಪೇಂಟ್ ಬಳ್ಕೊಂಡ್ಬಿಟ್ರೆ ಹೊಸ ಥರನೇ ಇರುತ್ತೆ. ಯಾವುದೇ ಥರ ನಿಮ್ಗೆ ಹಳೇದಂತ ಅನಿಸಲ್ಲ. ಇದು ನಿಮಗೆ ಸೆಕೆಂಡ್ ಸ್ಟ್ಯಾಂಡು ನಾನು ತೋರಿಸ್ತಾ ಇರೋದು. ನೋಡ್ಕೊಂಡ್ಬಿಡಿ. ಆಮೇಲೆ ನೀವು ಫೋನಲ್ಲಿ ಆ ಥರ ಇತ್ತು, ಡೈರೆಕ್ಟಾಗಿ ಈ ಥರ ಇದೆ ಅಂತ ಮಾತ್ರ ಅನ್ಕೋಬೇಡಿ. ಸೊ ಹಿಂಗೆ ಇರೋದು. ಸೊ ಇದು ತೋರಿಸ್ತೀನಿ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಇದು ಕೂಡ ಸೆಕೆಂಡ್ಸ್ ಸ್ಟ್ಯಾಂಡು. ಸೊ ಕೆಲವೊಂದು ಆ ಥರ ಬರುತ್ತೆ, ಕೆಲವೊಂದು ಎಲ್ಲ ಕೆಲಸ ಮಾಡಿ ಸ್ವಲ್ಪ ಸೆಕೆಂಡ್ಸ್ ಹಳೇದಾಗಿರುತ್ತೆ. ನೋಡಿ ಇದು ನೋಡಿ ಒಂಚೂರು ಏನಾಗಿಲ್ಲ, ಎಷ್ಟು ಚೆನ್ನಾಗಿದೆ ಸೆಕೆಂಡ್ ಸ್ಟ್ಯಾಂಡು. ಇದು ಕೂಡ ಇನ್ನೊಂದು ಪವರ್ ಮಿಷಿನು. ಇದು ಮಾತ್ರ ತುಂಬ ಚೆನ್ನಾಗಿದೆ ಮಿಷಿನ್, ಏನೂ ಆಗಿಲ್ಲ. ಸೊ ಇದು ಬಂದುಬಿಟ್ಟು ನಿಮಗೆ ಒರಿಜಿನಲ್ ಬ್ರದರಲ್ಲಿ ನಿಮಗೆ ಕ್ವಾಲಿಟಿಲಿ ಸಿಗ್ತಾ ಇರೋವಂಥದ್ದು ಸ್ಟ್ಯಾಂಡ್. ಇದು ಯಾವುದೋ ಒಂದು ಅಂತ ಮಾಡ್ತೀರಾ, ತುಂಬ ಚೆನ್ನಾಗಿದೆ. ಸೊ ಇದು ಬಂದುಬಿಟ್ಟು ಆ್ಯಕ್ಚುಲಿ ಫ್ಯೂಸನ್. ಇದು ಬಂದುಬಿಟ್ಟು ನಮಗೆ ಬ್ರದರಲ್ಲಿ ಸಿಗ್ತಾ ಇರೋದು. ನಿಮಗೆ ಎಲ್ಲ ಕೂಡ ಒರಿಜಿನಲ್ಲೇ ಸಿಗುತ್ತೆ. ಅಂದರೆ ಆ ಒಂದು ಎಡ್ಗೆ ಅದೇ ಸ್ಟ್ಯಾಂಡು. ಅಂದರೆ ಬ್ರದರ್ ಮಿಷಿನ್ಗಳಲ್ಲಿ ಮೇನ್ ಏನಂದರೆ ಅದು ಎಡ್ಗೆ ಅದೇ ಸ್ಟ್ಯಾಂಡನ್ನೇ ಹಾಕಬೇಕಾಗುತ್ತೆ. ಯಾಕಂದರೆ ಅವರು ಕಂಪ್ನಿ ಕಡೆಯವರು ಅದಕ್ಕೆ ಅಡ್ಜಸ್ಟ್ ಆಗಂಗೆ ಮಾಡಿರ್ತಾರೆ. ಮತ್ತು ನೀವು ಬ್ರದರ್ ಸ್ಟ್ಯಾಂಡ್ಗೆ ಜುಕ್ಕಿ ಫಿಟ್ ಮಾಡ್ಕೊಳ್ತೀನಿ ಎಡ್ ಅಂದರೆ ಆಗಲ್ಲ. ಹಂಗಾಗಿ ಸೊ ಒಂದೊಂದು ಕಂಪ್ನಿಗೂ ಒಂದೊಂದು ಥರ ಸ್ಟ್ಯಾಂಡ್ ಬರುತ್ತೆ, ಒಂದೊಂದು ಥರ ಫಿಕ್ಸ್ ಇರುತ್ತೆ. ಹಂಗಾಗಿ ತುಂಬ ಚೆನ್ನಾಗಿರುತ್ತೆ. ಇದು ಬಂದುಬಿಟ್ಟು ಫ್ಯೂಸನ್ನು. ಇದು ಫ್ಯೂಷನ್ ಸ್ಟ್ಯಾಂಡು. ಇದಕ್ಕೆ ಬಂದುಬಿಟ್ಟು ನಾವು ಬ್ರದರ್ನ ಕೂರಿಸ್ತೀನಿ ಅಂದರೆ ಬರೋಲ್ಲ ಹೆಡ್ಡು. ಸೊ ಯಾಕಂದರೆ ಅದಕ್ಕೆ ಏನು ಬೇಕೋ ಅದಕ್ಕಷ್ಟೇ ಮಾಡಿರ್ತಾರೆ. ಸೊ ಆ ಕಂಪ್ನಿಗೆ ಅದನ್ನೇ ಕೂರಿಸ್ಬೇಕು, ಬೇರೆದು ಕೂರಿಸೋದಕ್ಕಂತೂ ಬರೋದಿಲ್ಲ. ಸೊ ಇನ್ನು ನೋಡಿದಲ್ಲ, ಇನ್ನು ಇದಕ್ಕೆ ಬಂದುಬಿಟ್ಟು ನೋಡಿ ಸರ್ವ ಮೋಟರ್ನ ಹಾಕಿದ್ದಾರೆ. ಇದು ಬಂದುಬಿಟ್ಟು ಹಳೆ ಮಾಡೆಲ್ ಆಗಿರೋದ್ರಿಂದ ನಿಮಗೆ ಡೈರೆಕ್ಟ್ ಡ್ರೈವ್ ಬರೋದಿಲ್ಲ, ಸರ್ವ ಮೋಟಾರು. ಓಕೆನಾ. ಇಲ್ಲಿ ನಿಮಗೆ ಇದೊಂದು ಸ್ವಿಚ್ ಬಟನ್ ಕೊಟ್ಟಿರ್ತಾರೆ ಆನ್ ಮಾಡ್ಕೊಳ್ಳೋಕ್ಕೆ. ಇಲ್ಲಿ ನಿಮಗೆ ಸ್ವಿಚ್ ಆನ್ ಮಾಡಿಕೊಂಡು ಇಲ್ಲಿ ಸ್ಪೀಡ್ ಎಷ್ಟು ಬೇಕಾದರೂ ಇಟ್ಕೊಳ್ಬೋದು. ಇಲ್ಲಿ ಪ್ಲಸ್ಸು ಮೈನಸ್ ಇದೆಯಲ್ವಾ, ಇದು ಪ್ಲಸ್ ಮಾಡಿದ್ರೆ ಸ್ಪೀಡ್ ಜಾಸ್ತಿ ಆಗುತ್ತೆ, ಮೈನಸ್ ಮಾಡಿದ್ರೆ ಸ್ಪೀಡ್ ಅನ್ನೋದು ಕಮ್ಮಿ ಆಗುತ್ತೆ. ಸೊ ಸರ್ವೆ ಮೋಟರ್ ಹಾಕ್ಕೊಂಡು ನೀವು ಆರಾಮಾಗಿ ತುಳ್ಕೊಬೋದು. ಸೊ ಪೆಡಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಆಗಿಲ್ಲ, ತುಂಬ ಚೆನ್ನಾಗಿದೆ. ಸೊ ಇದನ್ನು ನಾನು ಹೇಳ್ತಾ ಇಲ್ವಾ, ಸೆಕೆಂಡ್ ಸ್ಟ್ಯಾಂಡ್ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಸೆಕೆಂಡ್ಸ್ ಥರ ಕಾಣಿಸಿ ಇದನ್ನು ನೀವು ಆರಾಮಾಗಿ ತೊಳ್ಕೊಂಡು ಇಟ್ಕೊಂಡ್ಬಿಟ್ರೆ ಕ್ಲೀನಾಗಿ ಹೊಸ ಥರ ಆಗೋಗ್ಬಿಡುತ್ತೆ. ಆಮೇಲೆ ಬೇಕಾದ್ರೆ ನೀವು ಪೇಂಟ್ ಬೇಕಾದ್ರೆ ವೈಟ್ ಪೇಂಟ್ ತಂದು ಬಳ್ಕೊಂಡ್ರು ನಿಮ್ಗೆ ಹೊಸ ಥರನೇ ಕಾಣಿಸುತ್ತೆ. ಸೊ ಇದು ಬಂದುಬಿಟ್ಟು ಸೆಕೆಂಡ್ಸ್ ಇದೇ ಥರನೇ ಇರುತ್ತೆ. ಸೊ ಇದು ಬಂದುಬಿಟ್ಟು ನಿಮಗೆ 10,000 ಆಗುತ್ತೆ. ಸೊ ಇನ್ನೇನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ.
ತುಂಬ ಚೆನ್ನಾಗಿದೆ ಮಿಷಿನು. 10,500ಕ್ಕೆ ಕಡಿಮೆ ಬೆಲೆಗೆ ಸಿಗ್ತಾಯಿದೆ. ಆರಾಮಾಗಿ ಪರ್ಚೇಸ್ನ ಮಾಡಿ. ಈ ಅಲ್ಲಿಗೆ ಮಾತ್ರ ನಿಜವಾಗ್ಲೂ ಹಳೆ ಸ್ಟ್ಯಾಂಡಲ್ಲೇ ಸಿಗೋದು, ಈ ಹೊಸ ಸ್ಟ್ಯಾಂಡ್ ಅಂತೂ ಖಂಡಿತವಾಗ್ಲೂ ಸಿಗೋಲ್ಲ. ಇಷ್ಟು ತಿಕ್ಕಾಗಿರೋದು ಹಳೆ ಸ್ಟ್ಯಾಂಡ್, ಹಳೆ ಮಿಷಿನಲ್ಲೇ ಈ ಥರ ಸಿಗೋದಕ್ಕೆ ಸಾಧ್ಯ. ಇನ್ನು ನೀವು ಮಿಷಿನ ನೋಡಿದ್ರಿ ಅಲ್ವಾ. ಸೊ ಈ ಮಿಷಿನ್ ನಾನೇ ನಿಮಗೆ ತೋರಿಸ್ತೆ. ಇದು ಬಂದುಬಿಟ್ಟು ನಿಮಗೆ 10,500 ಬೀಳುತ್ತೆ. ಇದು ಬಂದುಬಿಟ್ಟು ಸೊ ನಿಮಗೇನಾದರೂ ಹೊಸ ಅಲ್ಲಿಗೆ ಬೇಕು, ಹೊಸ ಸ್ಟ್ಯಾಂಡ್ ಬೇಕು ಅಂತ ಅಂದರೆ 12,000 ಆಗುತ್ತೆ. ಸೊ ಇಷ್ಟೇ ಡಿಫ್ರೆನ್ಸು, ಇನ್ನೇನು ಇಲ್ಲ. ಸೊ ಕೆಲವರೆಲ್ಲ ಹೇಳ್ತಾ ಇದ್ದಾರಲ್ವಾ, ಇಷ್ಟು ಕಮ್ಮಿ, ಇಷ್ಟ ಆಯಿತು, ಹಿಂಗಾಯಿತು ಅಂತ ಹೇಳ್ಬಿಟ್ಟು. ಸೊ ಒಂದೊಂದಕ್ಕೂ ಒಂದೊಂದು ವ್ಯಾಲ್ಯೂ ಇರುತ್ತೆ. ನಿಮಗೇನಾದರೂ ಹೊಸ ಸ್ಟ್ಯಾಂಡ್ ಬೇಕಾ, ಹೊಸ ಅಲ್ಲಿಗೆ ಬೇಕಂತ ಅಂದರೆ ನಿಮಗೆ ಹಳೆ ಎಡ್ಡೆ ಸಿಗುತ್ತೆ, ಹೊಸ ಸ್ಟ್ಯಾಂಡ್ ಸಿಗುತ್ತೆ. ಹೊಸ ಅಲ್ಲಿಗೆಗೆ ನಿಮಗೆ 12,000 ಬೀಳುತ್ತೆ. ಆಮೇಲೆ ಅದೇ ನಿಮಗೆ ಸೆಕೆಂಡ್ಸ್ ಮಿಷಿನಲ್ಲೇ ಬ್ರದರು ನಿಮಗೆ ಎಲ್ಲ ಸೆಕೆಂಡ್ಸೇ, ಸ್ಟ್ಯಾಂಡು ಸೆಕೆಂಡ್ಸೇ, ಅಲ್ಲಿಗೆನೂ ಸೆಕೆಂಡ್ಸೇ ಬೇಕು ಅಂತಂದರೆ ನಿಮ್ಗೆ 10,500ಕ್ಕೆ ನಿಮಗೆ ಬ್ರದರ್ ಮಿಷಿನ್ ಸಿಗ್ತಾಯಿದೆ. ಸೊ ತುಂಬ ಚೆನ್ನಾಗಿದೆ ಮಿಷಿನು. ನೀವಾಗ ನೋಡಿದ್ರಿ ಸ್ಟ್ಯಾಂಡು, ಅಲ್ಲಿಗೆ ಕೂಡ ಅಷ್ಟೇ ತುಂಬಾ ತಿಕ್ಕಾಗಿದೆ. ಇದರಲ್ಲಿ ನಿಮಗೆ ಬಾಬಿನ್ ವೆಂಡರ್ ಕೂಡ ಬರುತ್ತೆ, ಆರಾಮಾಗಿ ದಾರ ಸುತ್ಕೊಳ್ಬೋದು. ಮಿಷಿನ್ ಅದು ತುಂಬ ಚೆನ್ನಾಗಿದೆ, ಗುಡ್ ಕಂಡೀಷನಲ್ಲಿ. ಇವಾಗ ನಿಮಗೆ ಹೊಲಿಗೆ ಹಾಕಿರೋದನ್ನು ಕೂಡ ತೋರಿಸ್ತೆ ಅಲ್ವಾ. ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಸಣ್ಣ ಸಣ್ಣ ಅಂಗಡಿಗಳಲ್ಲೂ ಕೂಡ ನಿಮಗೆ ಈ ಥರ ಪವರ್ ಮಿಷಿನ್ಗಳನ್ನ ಇಟ್ಕೊಂಡೇ ವರ್ಕ್ನ ಮಾಡ್ತಾ ಇರೋದು, ಯಾಕಂದರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಬ್ಲೌಸ್ ಹೊಲ್ದು ನಾವು ಹಿಂಗೆ ಇಟ್ಕೊಂಡು ನೋಡಿದಾಗ ಒಂದು ಲೈನ್ ಒಂದೇ ಸಮ ಇರುತ್ತೆ ಲೈನು, ಆಮೇಲೆ ಎಲ್ಲೂ ಕೂಡ ಸ್ಟಿಚಸ್ಸು ನಿಂಗೆ ಅಲ್ಲಾಡಿರಲ್ಲ. ಸೊ ಅದಕ್ಕೆ ನಾವು ಪವರ್ ಮಿಷಿನ್ಸ್ ಅಂತ ಹೇಳೋದು. ಸೊ ಆ ಲೈನ್ ಹಂಗೆ ಇರಬೇಕು ಅಂದರೆ ಹಂಗೆ ಇಟ್ಕೊಂಡಾಗ ಎಲ್ಲೂ ಕೂಡ ಮುದ್ರಿರಬಾರ್ದು. ಸೊ ಆವಾಗಲೇ ತುಂಬ ಇಷ್ಟಪಡೋದು, ತುಂಬ ಲೈಕ್ ಮಾಡೋದು ಜನ, ಮೇನ್ ಫಿನಿಶಿಂಗ್ ನೋಡ್ತಾರೆ. ಸೊ ಅದಾದಮೇಲೆ ಶರ್ಟು ಪ್ಯಾಂಟ್ಸ್ಗಂತೂ ಬಿಡಿ, ನೀವು ಗಂಡಸರು ಅಂದರೆ ಹೊಲಿಯೋದಂತೂ ಪವರ್ ಮಿಷಿನ್ಸೇನೆ. ಅದ್ರಲ್ಲಿ ಮಾತ್ರ ಎರಡು ಮಾತು ಮಾತಾಡೋಗಿಲ್ಲ, ಪವರ್ ಮಿಷಿನ್ನೇ ತೊಗೊಳ್ಳೋದು ಜಾಸ್ತಿ. ಬಟ್ಟೆ ಅಂದರೆ ಶರ್ಟ್ಸು ಪ್ಯಾಂಟ್ ಎಲ್ಲ ಫಿನಿಶಿಂಗ್ ತುಂಬ ಚೆನ್ನಾಗಿರಬೇಕು, ಯಾಕಂದರೆ ತುಂಬ ಕಾಸ್ಟ್ಲಿ ಹೊಲಿಯೋದಕ್ಕೆ. ಹಾಗಾಗಿ ಸೊ ಈ ಥರ ಮಿಷಿನೇ ಸಜೆಷನ್ ಮಾಡ್ತಾರೆ. ಸೊ ಈ ಮಿಷಿನೇ ಬೆಸ್ಟ್. ಪವರ್ ಮಿಷಿನ್ಗಳಲ್ಲಿ ನಿಮಗೆ ಫಿನಿಶಿಂಗ್ ಆಗಿರ್ಬೋದು, ಮತ್ತು ರಿಪೇರಿಗಳಲ್ಲಿ ಯಾವ ಥರ ಸಣ್ಣ ಪುಟ್ಟ ಪ್ರಾಬ್ಲಮ್ ಬರೋದೇ ಇಲ್ಲ. ನೀವು ಹೆಂಗೆ ಮೇಂಟೈನ್ ಮಾಡ್ಕೊಳ್ತೀರೋ ಸೊ ಅದ್ರ ಮೇಲೆ ನಿಮಗೆ ಸಣ್ಣ ಪುಟ್ಟ ರಿಪೇರಿ ಇಲ್ಲ. ಸಣ್ಣ ಪುಟ್ಟ ದಾರ ಸುತ್ಕೊಳ್ಳೋದನ್ನ ನೀವು ನೋಡಿಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ದೊಡ್ಡ ರಿಪೇರಿ ಅಂತೂ ಬರೋದೇ ಇಲ್ಲ. ಸೊ ಮಿಷಿನ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ಏನಾದರೂ ಬೇಕು ಅಂತಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ. ಸೊ 10,500ಕ್ಕೆ ನಿಮಗೆ ಹಳೆ ಮಿಷಿನು, ಹಳೆ ಸ್ಟ್ಯಾಂಡ್ ಸಿಗ್ತಾ ಇದೆ. ಬೇಕು ಅಂದವರು ತಗೊಳ್ಳಿ, ಕಮ್ಮಿ ಬೆಲೆಗೆ ಸಿಗ್ತಾ ಇದೆ ನಿಮಗೆ. ಈ ರೈಟ್ ಬೆಂಗಳೂರಲ್ಲೂ ಕೂಡ ಕೊಡೋದಿಲ್ಲ. ಸೊ ನಿಮ್ಗೆ ಏನಾದ್ರು ಬೇಕು ಅಂತ ತೊಗೊಳ್ಳಿಲ್ಲ, ನನಗೆ ಹೊಸ ಸ್ಟ್ಯಾಂಡ್ ಬೇಕು, ಹೊಸ ಅಲ್ಲಿಗೆ ಬೇಕು ಅಂತ ಅಂದರೆ ಸೊ ನಿಮ್ಗೆ 12,000 ಆಗುತ್ತೆ. ಅದು ಬೇಕಾದರೆ ನಿಮಗೆ ಸಿಗುತ್ತೆ. ಸೊ ನೀವು ಬೇಕಾದ್ರೆ ನಮ್ಮ ಶೋರೂಮಲ್ಲೇ ಬಂದು ನೀವು ಪರ್ಚೇಸ್ನ ಮಾಡ್ಕೊಳ್ಬೋದು. ಸೊ ನಮ್ಮ ಶೋರೂಮ್ ಬಂದ್ಬಿಟ್ಟು ಕೊರಟಗೆರೆ. ನಾನು ಇಲ್ಲಿ ಅಡ್ರೆಸ್ ಹಾಕಿ, ಇಲ್ಲಿ ನಾನು ನಂಬರ್ನ ಹಾಕಿರ್ತೀನಲ್ವಾ. ಸೊ ಈ ನಂಬರ್ಗೆ ಫೋನ್ ಮಾಡಿಬಿಟ್ಟು ನೀವು ಅಡ್ರೆಸ್ ಬೇಕಾದ್ರೆ ಆರಾಮಾಗಿ ತಿಳ್ಕೊಂಡು ಬರ್ಬೋದು. ಇಲ್ಲ ನಿಮಗೆ ಕೊರಿಯರ್ ಮಾಡಬೇಕು ಅಂತಂದರೆ ನಾನು ಅವತ್ತೇ ಹೇಳಿದೆ ಅಲ್ವಾ, ಕೊರಿಯರ್ ಬೇಕು ಅಂದರೂ ಕೂಡ ಕೊರಿಯರ್ ಮಾಡ್ತೀವಿ. ಈ ನಂಬರ್ಗೆ ನೀವು ಫೋನ್ ಮಾಡಿ ನೀವು ಬೇಕು ಕನ್ಫರ್ಮಾಗಿ ನಿಮಗೆ ಬೇಕು ಅಂತ ಅಂದರೆ, ಹೊಸ ಸ್ಟ್ಯಾಂಡ್ ಹೊಸ ಅಲ್ಲಿಗೆ ಬೇಕು ಅಂದರೂ ಕೂಡ ನಿಮಗೆ ಕೊರಿಯರ್ ಮಾಡ್ತೀವಿ. ಹಳೆ ಸ್ಟ್ಯಾಂಡ್ ಹಳೇದು ಬೇಕು ಅಂದರೂ ಕೂಡ ನಿಮ್ಗೆ ಏನು ನಾವು ಆಸ್ ಇಟ್ ಈಸ್ ನಾವಿಲ್ಲಿ ಏನು ತೋರಿಸಿರ್ತೀವೋ ಸೊ ಅದೇ ಥರನೇ ಇರುತ್ತೆ, ಎಲ್ಲೂ ಕೂಡ ಚೇಂಜಸ್ ಇರೋದಿಲ್ಲ. ಸೊ ತೋರಿಸೋದೊಂದು ಕಳಿಸೋದೊಂದು ಥರ ಮಾಡೋದಿಲ್ಲ, ಏನು ನಿಮಗೆ ತೋರಿಸಿದಿನೋ ಸೇಮ್ ಅದೇ ಥರನೇ ಇರುತ್ತೆ. ನಾನು ಅದನ್ನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಸೆಕೆಂಡ್ ಸ್ಟ್ಯಾಂಡು, ಸೆಕೆಂಡ್ ಹಲ್ಗೆ, ಸೆಕೆಂಡ್ ಮಿಷಿನು, ಇದು ನಿಮ್ಗೆ 10,500. ಹೊಸ ಸ್ಟ್ಯಾಂಡು, ಹೊಸ ಹಲ್ಗೆ, ಹಳೆ ಹೆಡ್ ಬೇಕು ಅಂದರೆ ನಿಮ್ಗೆ 12,000 ಸಿಗುತ್ತೆ. ಸೊ ನಿಮ್ಗೆ ಯಾವ್ದು ಬೇಕು ಅಂದ್ರೆ ನಿಮಗೆ ಪರ್ಚೇಸ್ನ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಕೊರಿಯರಲ್ಲಿ ಬೇಕಂದರೆ ಆರಾಮಾಗಿ ನೀವು 500 ರೂಪಾಯಿನ ನೀವು ಮಾಡಿಬಿಟ್ಟು ಬುಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಕೊರಿಯರ್ ಮಾಡೋ ಟೈಮಲ್ಲಿ ನೀವು ಮಿಕ್ಕಿದ ಅಮೌಂಟ್ನ ಹಾಕಿದ್ರೆ ಸಾಕು. ಸೊ ಆರಾಮಾಗಿ ನಿಮ್ಮ ಮನೆಗೆ ಮಿಷಿನ್ ಅನ್ನೋದು ಬಂದುಬಿಡುತ್ತೆ. ಸೊ ತುಂಬ ಕಡಿಮೆ ಬೆಲೆಗೆ ಸೇಲ್ ಆಗ್ತಾ ಇದೆ. ಸೊ ಮತ್ತು ಇನ್ನೂ ಒಂದು ಏನಂತಂದರೆ, ಇನ್ನೂ ಸ್ವಲ್ಪ ಜುಕ್ಕಿ ಮಿಷಿನ್ಸು ತುಂಬಾ ಇದ್ದಾವೆ, ಬರೋದು ಸ್ಟಾಕ್ ಇದೆ. ಸೊ ನಾನು ಈಗ ಇನ್ನು ನೆಕ್ಸ್ಟ್ ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದು ಬಂದಾಗ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ಸುಮಾರು ಜನ ಜುಕ್ಕಿನ ಕೇಳ್ತಾ ಇದ್ರಿ. ಸೊ ಇವಾಗ ಸದ್ಯಕ್ಕೆ ಬ್ರದರ್ ಸ್ಟಾಕ್ ಇದೆ, ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಜುಕ್ಕಿ ಬಂದಮೇಲೆ ಖಂಡಿತವಾಗ್ಲೂ ಜುಕ್ಕಿದು ವಿಡಿಯೋ ಮಾಡ್ತೀನಿ. ಸುಮಾರು ಜನ ಕಾಯ್ತಾ ಇದ್ದೀರಾ ಜುಕ್ಕಿ ಮಿಷಿನ್ ಬೇಕು ಅಂತೇಳಿ. ಸೊ ಬಂದಾಗ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ನಿಮ್ಗೆ ಏನಾದ್ರು ಬ್ರದರ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಬೇಕು ಅಂದರೆ ಖಂಡಿತವಾಗ್ಲೂ ಬುಕ್ ಮಾಡಿಕೊಂಡು ತೊಗೊಳ್ಳಿ, ಯಾಕಂದರೆ ಲಿಮಿಟೆಡ್ ಸ್ಟಾಕ್ ಇರುತ್ತೆ. ಸೊ ಕೆಲವೊಂದು ಟೈಮು ಖಾಲಿ ಆದಮೇಲೆ ನೀವು ಫೋನ್ ಮಾಡ್ತೀರಾ ಮತ್ತು ಕೇಳ್ತೀರಾ, ಆ ಟೈಮಲ್ಲಿ ಇರೋದಿಲ್ಲ ಕೊಡಲಿಕ್ಕೆ. ಯಾವಾಗ ಏನಂತೀರಾ, ಸ್ಟಾಕ್ ಖಾಲಿ ಆಗೋದು, ಯಾವಾಗ ಫೋನ್ ಮಾಡಿದ್ರು ಇಲ್ಲ ಅಂತೀರಾ ಅಂತ ಹೇಳ್ತಾರೆ. ಎಲ್ಲ ಕಮೆಂಟಲ್ಲಿ ಹಂಗೆ ನನಗೆ ಹೇಳ್ತಾ ಇರೋದು. 3 ವಾರ ಆಯಿತು, 4 ವಾರ ಆಯಿತು, ಇದ್ದಾಗ ನೀವು ಬುಕ್ ಮಾಡ್ಕೊಳ್ಳಲ್ಲ. ಖಾಲಿ ಆದಾಗ ನಂಗೆ ಬೇಕು ಅಂದರೆ ಆ ಟೈಮಿಗೆ ನಮ್ಗೆ ಆ ಟೈಮಲ್ಲಿ ಅಲ್ಲಿ ಸ್ಟಾಕ್ ಇರೋದಿಲ್ಲ, ನೀವು ಬರೀ ಇದೇ ಹೇಳ್ತೀರಾ ಅಂತ ಹೇಳ್ತಾರೆ. ಸೊ ಇದೇ ಆಗೋಗ್ಬಿಟ್ಟಿದೆ ಪ್ರಾಬ್ಲಮ್ಮು. ಸೊ ಇರಬೇಕಾದ್ರೆ ಬುಕ್ ಮಾಡ್ಕೊಳ್ಳಿ. ಸೊ ಇನ್ನು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.